ಮಕ್ಕಳೇ, ಒಂದು ಊರಿನಲ್ಲಿ ಒಂದು ದೇವಾಲಯ ಇತ್ತು. ಆ ದೇವಾಲಯ ಪೂರ್ಣ ಪ್ರಮಾಣದಲ್ಲಿ ಆಗುವುದಕ್ಕೆ ಕಾರಣರಾದಂಥವರು ಅಲ್ಲಿಯ ಪಾಠಶಾಲೆಯ ಗುರುಗಳು. ಒಳ್ಳೆಯ ಗುರುಗಳವರು ಮಕ್ಕಳಿಗೆ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಹೇಳಿಕೊಡ್ತಾಯಿದ್ರು. ಒಮ್ಮೆ ಆ ಊರಿನಲ್ಲಿ ಬರಗಾಲ ಬಂತು. ಏನು ಮಾಡುವುದು? ಭಾಳಷ್ಟು ವಿದ್ಯಾರ್ಥಿಗಳು ಇದ್ದಾರೆ. ಅವರವರ ಮನೆಗೆ ಕಳಿಸಿದರೆ ಅವರು ಅಲ್ಲಾದರೂ ಉತ್ತಮವಾಗಿ ಊಟ ತಿಂಡಿಗಳನ್ನು ಮಾಡಿಕೊಂಡು ಇರಬಹುದು ಎಂಬ ಆಲೋಚನೆ ಗುರುಗಳಿಗೆ ಬಂತು. ಆ ಪಾಠಶಾಲೆಯಲ್ಲಿ ಒಬ್ಬ ಹುಡುಗ ಅಷ್ಟು ಚುರುಕಾಗಿರಲಿಲ್ಲ. ಅವನು ಗುರುಗಳು ಹೇಳಿದರು, ನೀವೆಲ್ಲ ನಿಮ್ಮ ಸಾಮಾನುಗಳನ್ನು ತೆಗೆದುಕೊಂಡು ಬೇಡ, ಇಲ್ಲಿದ್ದಂತಹ ಕೆಲವು ನಿಮಗೆ ಅನುಕೂಲಕರವಾದಂತಹ ವಸ್ತುಗಳನ್ನು ತೆಗೆದುಕೊಂಡು ನೀವು ಹೋಗ್ಬೋದು. ನೀವು ಚೆನ್ನಾಗಿ ಬದುಕಿ ನಂತರ ಎಲ್ಲ ಬನ್ನಿ, ಈ ಬರಗಾಲ ಒಮ್ಮೆ ಕಡಿಮೆ ಆದ ಕೂಡಲೇ ಅಂತ ಹೇಳಿದಾಗ ಎಲ್ಲ ಮಕ್ಕಳು ತಮಗೆ ಕಂಡದ್ದನ್ನು ತೆಗೆದುಕೊಂಡು, ಚುರುಕಾದಂಥ ಬುದ್ಧಿವಂತ ಮಕ್ಕಳು ಒಳ್ಳೊಳ್ಳೆ ಸಾಮಾನುಗಳನ್ನು ತೆಗೆದುಕೊಂಡು ಹೋದರು. ಗುರುಗಳು ಅದಕ್ಕೆ ಯಾವುದೇ ರೀತಿಯ ಆಕ್ಷೇಪವನ್ನು ಮಾಡಲಿಲ್ಲ. ಸಮಯ ಹಾಗೆ ಬಂತು. ಎಲ್ಲರೂ ಹೋದಾಗ ಈ ಹುಡುಗ, ಚುರುಕಿಲ್ಲದಂಥ ಹುಡುಗ ಅಲ್ಲೇ ಇದ್ದ. ಗುರುಗಳು ಕೇಳಿದರು, ಏನಪ್ಪ ನೀನು ಹೋಗಲೇ ಇಲ್ವಲ್ಲ? ಇಲ್ಲ ಗುರುಗಳೇ, ನೀವು ಹೀಗೆ ಇದ್ದೀರಲ್ಲ, ನಾನೇನು ಮತ್ತೆ ಬೇರೆ? ಜೊತೆಯಲ್ಲಿ ಉಳಿದವರು ಪಾಪ ಬೇಕಾದಷ್ಟು ತೆಗೆದುಕೊಂಡು ಹೋಗಲಿ ಎನ್ನುವ ಭಾವನೆಯಿಂದ ನಾನು ಏನೂ ತೆಗೆದುಕೊಂಡಿಲ್ಲ, ಆ ದೇವರು ಏನು ಮಾಡ್ತಾನೋ ಮಾಡಲಿ ಎಂಬ ಭಾವನೆ, ನಿಮ್ಮ ಆಶೀರ್ವಾದ ಇರಲಿ ಎಂಬ ಭಾವನೆ ಅಂತ ಹೇಳಿದಾಗ, ಏನೇ ಇರಲಿ ತಮ್ಮ, ನೋಡು ಎಲ್ಲರೂ ಹೋಗಿದ್ದಾರೆ, ಹಾಗಾಗಿ ಇದು ನೋಡಿ ಕತ್ತೆಯನ್ನು ಬಿಟ್ಟು ಹೋಗಿದ್ದಾರೆ, ಅದು ನಿನಗೆ ಉಳಿದಂಥದ್ದು, ನಿನಗೆ ದಕ್ಕಿದಂಥದ್ದು ಹೇಳುವ ಅರ್ಥದಲ್ಲಿ ನೀನು ಅದನ್ನು ತೆಗೆದುಕೊಂಡು ಹೋಗು, ನಿನಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅವನಿಗೆ ಆಶೀರ್ವಾದ ಮಾಡಿದರು. ಅವನು ಗುರುಗಳಿಗೆ ವಂದಿಸಿ ಆ ಕತ್ತೆಯನ್ನು ತೆಗೆದುಕೊಂಡು ನಡೆಸಿಕೊಂಡು ಹೋಗ್ತಾ ಹೋದ. ಸುಮಾರಷ್ಟು ದೂರ ಹೋದಾಗ ಆ ಕತ್ತೆ ಹಸಿವಿನಿಂದ ಸತ್ತು ಹೋಯಿತು. ಏನು ಮಾಡೋಣ? ಆದರೆ ಕತ್ತೆಯ ಮೇಲೆ ಗುರುಗಳು ಕೊಟ್ಟಂತಹ ಕತ್ತೆ, ಅವನು ಅತ್ಯಂತ ಪ್ರೀತಿಯಿಂದ ನೋಡಿದಂಥದ್ದು, ಅವನ ಜೊತೆಯಲ್ಲೇ ಬಂದಂಥದ್ದು. ಅವನು ಅದನ್ನು ಅಲ್ಲಿ ಅದರ ಕ್ರಿಯೆಗಳನ್ನು ಮಾಡಿದ ಮತ್ತು ಅಲ್ಲೇ ಸುತ್ತಮುತ್ತಲು ಏನಾದರೂ ತಿಂಡಿಗಳನ್ನು ಬೇಡಿ ತಂದು ತಿನ್ನುವುದು, ಆ ಕತ್ತೆ ಇರುವಂಥ ಸ್ಥಳದಲ್ಲಿ ತನ್ನ ಪ್ರೀತಿಯ ನೆನಪಿಗೆ ಗುರುಗಳು ಆಶೀರ್ವಾದ ಮಾಡಿದಂತಹ ಕತ್ತೆ ಅದು ಎಂಬ ದೃಷ್ಟಿಯಿಂದ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಬಂದ. ದಿನಾಲು ಯಾರ್ಯಾರೋ ನೋಡ್ತಾ ಇದ್ದರು, ಅಯ್ಯೋ ಇವನು ಯಾರೋ ಮಹಾತ್ಮನೇ ಇರ್ಬೋದು, ಇಲ್ಲಿ ಬಂದು ಇಷ್ಟು ನಿರ್ಜನ ಪ್ರದೇಶ, ಹತ್ತಿರದಲ್ಲಿ ಯಾರೂ ಇಲ್ಲ, ಎಲ್ಲೋ ಬಂದ ಹೋಗಿ ಮಾಡತಕ್ಕಂಥ ಜನರೇ ಇಲ್ಲಿ ಅಂಥೇಳಿ ಅವನ ಮೇಲೆ ಭಕ್ತಿಯಿಂದ ಅವರೂ ಕೂಡ ಬಂದು ಆ ಕತ್ತೆಯನ್ನು ಕ್ರಿಯೆಗಳನ್ನು ಮಾಡಿ ಕಳಿಸಿದಂತಹ ಸ್ಥಳದಲ್ಲಿ ಅವರೂ ಕೂಡ ವಂದಿಸಿದರು. ಇವನಿಗೂ ಕೂಡ ಆಹಾರವನ್ನು ತಂದುಕೊಟ್ಟರು, ಇವನಿಗೂ ವಂದಿಸಿ ಹೋಗುತ್ತಿದ್ದರು. ಕೆಲವು ದಿನಗಳಲ್ಲಿ ಅವನು ಒಂದು ರೀತಿಯ ಗುರುವಿನ ಸ್ಥಾನವನ್ನು ಪಡೆದ. ಹಾಗಾಗಿ ಅವನು ಯಾವುದೇ ರೀತಿಯ ವಂಚನೆ ಮಾಡುವುದಾಗಲಿ ಸುಳ್ಳು ಹೇಳುವುದಾಗಲಿ ಯಾವುದನ್ನು ಮಾಡ್ತಿರಲಿಲ್ಲ. ಆದರೆ ಶ್ರದ್ಧೆಯಿಂದ ಗುರುಭಕ್ತಿ ಮತ್ತು ಆ ಕತ್ತೆಯ ಮೇಲಿನ ಪ್ರೀತಿಯಿಂದ ಅವನು ತನ್ನ ಕೆಲಸವನ್ನು ಮಾಡ್ತಾ ಇದ್ದ. ಇಲ್ಲ, ಕೆಲವೇ ದಿವಸಗಳಲ್ಲಿ ಅದು ಪ್ರಸಿದ್ಧ ಒಂದು ಜಾಗ ಆಯಿತು. ಅಲ್ಲಿ ಜನರೆಲ್ಲ ಸೇರಿ ಒಂದು ದೇವಸ್ಥಾನವನ್ನು ಕೂಡ ಕಟ್ಟಿದರು. ಅವನು ಸರಳವಾಗಿ
ಅತ್ಯಂತ ಭಕ್ತಿಯಿಂದ ಅಲ್ಲಿ ಪೂಜೆ ಮಾಡ್ತಿದ್ದ. ಎಷ್ಟೋ ಜನರು ತಮಗೆ ಏನೋ ಇಂಥದ್ದು ಆಗಬೇಕು, ಹೀಗಾಗಬೇಕು, ಹೀಗಾದರೆ ಇಲ್ಲಿ ನಾನು ಸೇವೆಯನ್ನು ಮಾಡ್ತೇನೆ ಅಂತ ಹೇಳ್ಕೊಂಡು ಹೋದವರಿಗೆ ಕೆಲಸವೂ ಕೂಡ ಆಗಿತ್ತು. ಹಾಗಾಗಿ ಅದು ಒಂದು ಶ್ರದ್ಧಾ ಕೇಂದ್ರವಾಗಿ ಬಹಳ ಜನರ ಪವಿತ್ರ ಸ್ಥಳವೂ ಆಗಿ ಮಾರ್ಪಾಡಾಯಿತು. ಹಾಗೆಯೇ ಇಂದು ಈ ಮೂಲ ಗುರುಗಳೊಂದಿಗೆ ಇದ್ನಲ್ಲ ಅವನು, ಆ ಊರಿನಲ್ಲಿ ಬರಗಾಲವು ಹೋಯಿತು. ಆ ಗುರುಗಳು ಕೂಡ ಪುನಃ ತಾನು ತನ್ನ ಊರಿಗೆ ಹೋಗಬೇಕು ಹೇಳುವ ದೃಷ್ಟಿಯಿಂದ ಬರ್ತಾ ಇದ್ದಾಗ ಈ ದೇವಸ್ಥಾನ ಮಾಡಿ ಪ್ರಸಿದ್ಧನಾದನಲ್ಲ ಆ ಸ್ಥಳಕ್ಕೆ ಅವರು ಬರ್ತಾರೆ. ಯಾರಿದು? ಇಲ್ಲಿ ದೇವಸ್ಥಾನ ಇಲ್ಲೇ ಆಗಿತ್ತಲ್ಲ. ಕೆಲವರಿಗೆ ಕೇಳಿದ್ರು, ಇಲ್ಲ, ಯಾರೋ ಒಬ್ಬರು ಬಂದವರು ಮಹಾತ್ಮರು, ಅವರು ಭಾಳ ಶ್ರದ್ಧೆಯಿಂದ ಮಾಡ್ತಾರೆ, ದೇವರಲ್ಲಿ ಭಾಳ ನಂಬಿಕೆ, ಕಪಟವಿಲ್ಲ, ವಂಚನೆ ಇಲ್ಲ, ಸ್ವಾರ್ಥಕ್ಕಾಗಿ ಮಾಡುವವರಲ್ಲ. ಹೌದಾ ಅಂಥೇಳಿ ಗುರುಗಳು ನೇರವಾಗಿ ಆ ಸ್ಥಳಕ್ಕೆ ಹೋದರು. ಹೋಗಿ ಅಲ್ಲಿಯ ಗುರುಗಳನ್ನು ನೋಡಿದರೆ, ಅಯ್ಯೋ, ನನ್ನ ಈ ಚುರುಕಿಲ್ಲದೆ ಶಿಷ್ಯ ಈ ರೀತಿ. ಅವನು ಗುರುಗಳನ್ನು ನೋಡಿದ, ಓಡೋಡಿ ಬಂದು ಗುರುಗಳ ಪಾದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿದ. ಗುರುವೇ, ನಿಮ್ಮ ಕೃಪೆ ಇದು, ನಾನು ಮಾಡಿದ್ದೇನಲ್ಲ, ಆ ದೇವರ ಕೃಪೆ. ನಾನು ಭಕ್ತಿಯಿಂದ ನಿಮ್ಮನ್ನು ಸ್ಮರಣೆ ಮಾಡಿದ್ದೇನೆ. ನೀವು ಹೇಳಿದಂತೆ ಕತ್ತೆಯನ್ನು ಕರೆದುಕೊಂಡು ಬಂದಿದ್ದೇನೆ. ಕತ್ತೆ ಹೋದಾಗ ಈ ರೀತಿಯಾಗಿ ನಾನು ನನ್ನ ಭಕ್ತಿಯನ್ನು ಮಾಡಿದ್ದೇನೆ. ಗುರುವ ಆಶೀರ್ವಾದ, ಆ ದೇವರ ಕೃಪೆ ನನಗೆ ಬದುಕುಗೊಂದು ನೆಲೆಯಾಯಿತು, ಈ ಊರಲ್ಲಿ ಒಂದು ದೇವರ ಸಾನ್ನಿಧ್ಯ ಆಯಿತು ಅಂತ ಹೇಳಿದಾಗ ಗುರುವಿಗೆ ಬಹಳ ಸಂತೋಷವಾಗ್ತದೆ. ಹಣ, ಆಸ್ತಿ, ಅತ್ಯಂತ ಬುದ್ಧಿವಂತಿಕೆ, ಮಾತುಗಾರಿಕೆ ಯಾವುದೂ ಜೀವನದಲ್ಲಿ ಬರುವುದಿಲ್ಲ. ಪ್ರಾಮಾಣಿಕತೆ, ಶ್ರದ್ಧೆ, ದೇವರ ಮೇಲಿನ ನಂಬಿಕೆ, ಗುರುವಿನ ಮೇಲಿನ ನಂಬಿಕೆ, ನಾವು ಮಾಡತಕ್ಕಂತಹ ಕಾರ್ಯದಲ್ಲಿಯ ನಂಬಿಕೆ ನಮ್ಮನ್ನು ಮೇಲೆ ತೆಗೆದುಕೊಂಡು ಹೋಗುತ್ತದೆ, ನಮಗೆ ಒಳ್ಳೆಯದನ್ನು ಮಾಡ್ತದೆ ಅನ್ನುವುದಕ್ಕೆ ನನ್ನ ಶಿಷ್ಯ ಎಲ್ಲರಿಗೂ ಒಂದು ಆದರ್ಶವಾದ ಅಂಥೇಳಿ ಶಿಷ್ಯನನ್ನು ಹೊಗಳಿದರು. ಇದು ಕೂಡ ನಮಗೂ ಕೂಡ ಒಂದು ಆದರ್ಶವಾದಂತಹ ಕತೆ. ಎಲ್ಲರಲ್ಲೂ ಭಕ್ತಿ ಇಡಬೇಕು, ಶ್ರದ್ಧೆ ಇಡಬೇಕು, ನಮ್ಮ ಕಾಯಕವನ್ನು ಅತ್ಯಂತ ಶುದ್ಧವಾಗಿ ಮಾಡಬೇಕು. ದೇವರಲ್ಲಿಯೂ ನಮ್ಮ ನಂಬಿಕೆ ಪ್ರಾಮಾಣಿಕವಾಗಿ ಇರಬೇಕು ಅಂತ ಹೇಳ್ತಾ ವಿ ಎನ್ ಭಾಗವತ್, ಬರಬಳ್ಳಿ.